ಇರಾನ್, ಇಸ್ರೇಲ್, ಅಮೆರಿಕ ದೇಶಗಳ ಯುದ್ಧದ ಭೀಕರತೆ. ಯುದ್ಧದ ಎಫೆಕ್ಟ್, ರೋಗಿಗಳ ಆರೋಗ್ಯಕ್ಕೂ ಕುತ್ತು. ಔಷಧಿಗಳ ದರ 15% ಏರಿಕೆ ಸಾಧ್ಯತೆ. ಸುಮಾರು 2 ತಿಂಗಳಾದರೂ ಕೂಡ ಇರಾನ್, ಇಸ್ರೇಲ್, ಅಮೆರಿಕ ದೇಶಗಳ ಯುದ್ಧ ಮಾತ್ರ ನಿಲ್ತಾ ಇಲ್ಲ. ದಾಳಿ ಪ್ರತಿದಾಳಿ ಮುಂದುವರೆಸಿದ್ದು, ಯುದ್ಧದ ಎಫೆಕ್ಟ್ನಿಂದಾಗಿ ದೇಶ ಹಾಗೂ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ತೈಲ ಹಾಗೂ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗ್ತಾ ಇದ್ದು, ಅಗತ್ಯ ವಸ್ತುಗಳ ಬೆಲೆಯೂ ಕೂಡ ಗಗನಕ್ಕೇರ್ತಾ ಇದೆ. ಒಂದ್ ಕಡೆ ಸಿಲಿಂಡರ್ ಬೆಲೆ ಕೂಡ ಹೆಚ್ಚಾಗ್ತಾ ಇದ್ರೆ, ಇದೀಗ ಪ್ರತಿ ರೋಗಿಗೂ ಅಗತ್ಯವಾಗಿ ಬೇಕಾಗಿರುವ ಔಷಧಿಗಳ ಬೆಲೆಯೂ ಹೆಚ್ಚಾಗ್ತಾ ಇದ್ದು, ರೋಗಿಗಳು ಕಂಗಾಲಾಗುವಂತೆ ಮಾಡ್ತಾ ಇದೆ. ಹೌದು, ಗಲ್ಫ್ ದೇಶಗಳ ಯುದ್ಧದ ಭೀಕರತೆಯಿಂದಾಗಿ ಹಾರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಬಂದಾಗಿದ್ದು, ಇದೀಗ ವೈದ್ಯಕೀಯ ಕ್ಷೇತ್ರದ ಮೇಲೂ ಎಫೆಕ್ಟ್ ಬೀರ್ತಾ ಇದೆ. ವಿದೇಶಗಳಿಂದ ಬರ್ತಾ ಇದ್ದ ಕಚ್ಚಾ ವಸ್ತುಗಳ ಪೂರೈಕೆಯಲ್ಲಿ ಭಾರೀ ವ್ಯತ್ಯಯ ಉಂಟಾಗಿದ್ದು, ದೇಶದಲ್ಲಿ ಔಷಧಿಗಳ ಉತ್ಪಾದನೆ ಕಡಿಮೆಯಾಗಿದೆ. ಇದರಿಂದ ಯುದ್ಧ ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಔಷಧಿಗಳ ಬೆಲೆ ಸುಮಾರು 10% ರಿಂದ 15% ಹೆಚ್ಚಳ ಆಗುವ ಸಾಧ್ಯತೆ ಇದೆ. ಇನ್ನು ಕಚ್ಚಾ ವಸ್ತುಗಳ ಬೆಲೆ ಏರಿಕೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಸೃಷ್ಟಿಸಲಿದೆ ಎಂದು ಹೇಳಲಾಗ್ತಾ ಇದ್ದು, ಈಗಾಗಲೇ ಪೆಟ್ರೋಕೆಮಿಕಲ್ಸ್ ಸೇರಿ ಎಕ್ಸ್ಪಿಯೆಂಟ್ಸ್ ಔಷಧಿಗಳ ದರ ಹೆಚ್ಚಾಗಿವೆ. ಮುಂದಿನ 2-3 ತಿಂಗಳ ನಂತರ ಮಾರುಕಟ್ಟೆಗೆ ಬರುವ ಹೊಸ ಔಷಧಿಗಳ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ. ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ನಮಗೆ ರೋಗ ಬಾರದೇ ಇದ್ರೆ ಸಾಕು ಎಂದು ಜನರು ಬೇಡ್ಕೊಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.